ವೆಲ್ಕಮ್. ನಾನು ಇವತ್ತು ನಿಮ್ಗೆ ಹೇಳಕೊಟ್ಟಿರೋ ಸ್ಟೋರಿ ತುಂಬಾ ಎಕ್ಸೈಟ್ ಆಗಿರುತ್ತೆ. ಯಾಕಂದ್ರೆ ಈ ಕಥೆನ ಕೇಳಿದಾಗ ನಾನು ತುಂಬಾ ಎಕ್ಸೈಟ್ ಆದೆ. ಯಾಕಂದ್ರೆ ಒಂದು ಫ್ಲೈಟ್ ಅಲ್ಲಿ ಗೋಸ್ಟ್ ಅಂದ್ರೆ ಯಾರಿಗೂ ನಂಬಕ್ಕಾಗಲ್ಲ. ನಾನು ಸುಮಾರು ಆರ್ಟಿಕಲ್ಸ್ ನ ರೆಫರ್ ಮಾಡಿದಾಗ ಗೊತ್ತಾಯ್ತು ಹೌದು ಈ ತರನು ಘಟನೆ ನಡೆದಿದೆ ಅಂತ ಹೇಳಿ. ಮತ್ತೆ ತಡ ಲೆಟ್ಸ್ ಗೆಟ್ ಇನ್ ಟು ದ ಸ್ಟೋರಿ. 29 ಡಿಸೆಂಬರ್ 1972 ಈಸ್ಟರ್ನ್ ಏರ್ಲೈನ್ ಫ್ಲೈಟ್ ನಂಬರ್ 401 ನ್ಯೂಯಾರ್ಕ್ ಇಂದ ಫ್ಲೋರಿಡಾ ಕಡೆ ಹೊರಟಿರುತ್ತೆ. ಇದರ ಎಕ್ಸ್ಪೀರಿಯನ್ಸ್ ಪೈಲಟ್ಗಳಾದಂಥ ಆಲ್ಬರ್ಟ್ ಆ್ಯಂಡ್ ರಾಬರ್ಟ್ ತುಂಬ ಚೆನ್ನಾಗಿ ಫ್ಲೈಟ್ನ ರನ್ ಮಾಡಿರ್ತಾರೆ. ಪ್ಯಾಸೆಂಜರ್ಸ್ ಎಲ್ಲ ಕಾಮ್ ಆಗಿರ್ತಾರೆ, ಅವರು ಜರ್ನಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಸುಮಾರು ಹಕ್ಕಿಗಳ ಜೊತೆ ಈ ವಿಮಾನವು ಹಾರಾಡ್ತಿರುತ್ತೆ. ಆದರೆ ಆ ಫ್ಲೈಟಲ್ಲಿರೋ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಇನ್ನು ಕೆಲವು ಕ್ಷಣಗಳಾದ್ಮೇಲೆ ಈ ಫ್ಲೈಟು ಕ್ರಾಶ್ ಆಗುತ್ತೆ. ಸಂಜೆ ಹೊತ್ತಾಗುತ್ತೆ, ವಿಮಾನ ಫ್ಲೋರಿಡಾ ಹತ್ರ ಬರುತ್ತೆ. ಪೈಲಟ್ ಇನ್ನು ಫ್ಲೈಟ್ನ ಲ್ಯಾಂಡ್ ಮಾಡಬೇಕು ಅಂತ ಹೇಳಿ ಅದರ ಬ್ಯಾಕ್ ಗೇರ್ಸ್ನ ಓಪನ್ ಮಾಡ್ತಾರೆ. ಬ್ಯಾಕ್ ಗೇರ್ಸ್ ಓಪನ್ ಆಗುತ್ತೆ. ಸೇಮ್ ಟೈಮಲ್ಲಿ ಫ್ರಂಟ್ ಗೇರ್ನ ಓಪನ್ ಮಾಡಕ್ಕೆ ಹೋಗ್ತಾರೆ, ಬಟ್ ಫ್ರಂಟ್ ಗೇರ್ ಓಪನ್ ಆಗಲ್ಲ. ರೆಡ್ ಲೈಟ್ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಏನಿದು ಫ್ರಂಟ್ ಗೇರ್ ಓಪನ್ ಆಗ್ತಿಲ್ಲ ಅಂತ ಹೇಳಿ ಕಾಕ್ಪಿಟಲ್ಲಿ ಇರ್ತಕ್ಕಂಥ ಇಬ್ಬರು ಪೈಲಟ್ಸು ತಮ್ಮ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿ ಟ್ರೈ ಮಾಡ್ತಾರೆ. ಅವಾಗಲೂ ಆಗಲ್ಲ. ಇನ್ನು ತುಂಬ ಹೊತ್ತು ನಾವು ಇದನ್ನು ರನ್ ಮಾಡೋಕ್ಕಾಗಲ್ಲ, ಫ್ಯೂಲ್ ಬೇರೆ ಕಡಿಮೆ ಇದೆ, ನಾವು ಇದನ್ನು ಲ್ಯಾಂಡ್ ಮಾಡಲೇಬೇಕು ಅಂತೇಳಿ ಗ್ರೌಂಡ್ ಸ್ಟಾಫ್ಗೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡ್ತಾರೆ. ಗ್ರೌಂಡ್ ಸ್ಟಾಫು ಅಲ್ಲಿದ್ದಂಥ ಸೀನಿಯರ್ಸನ್ನೆಲ್ಲ ಕೇಳಿ, ಸರಿ ಆಯಿತು, ನೀವು ಈಗ ಹೋಗ್ತಾ ಇರೋ ಹೈಟ್ಗಿಂತ ಇನ್ನೂ ಹೆಚ್ಚಿನ ಹೈಟಲ್ಲಿ ರನ್ ಮಾಡಿ, ಆಮೇಲೆ ಆಟೋ ಪೈಲಟ್ ಗೇರ್ನ ಆನ್ ಮಾಡಿ ಅಂತ ಹೇಳ್ತಾರೆ. ಇವರು ಸರಿ ಅಂತ ಗಡಿಬಿಡಿಯಲ್ಲಿ ಅವನ ಲೆಫ್ಟ್ ಹ್ಯಾಂಡು ಆಟೋ ಪೈಲಟ್ ಗೇರ್ಗೆ ಟಚ್ ಆಗಿ ಮುರಿದ್ಬಿಡುತ್ತೆ. ಆಟೋ ಪೈಲಟ್ ಆನ್ ಆಗಿಬಿಡುತ್ತೆ. ಇವ್ರಿಗೆ ಅದನ್ನ ಆಫ್ ಮಾಡೋಕ್ಕೂ ಆಗ್ತಿರಲ್ಲ. ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ ಕಂಟಿನ್ಯೂಸ್ಲಿ. ಫ್ಲೈಟು ತನ್ನ ಹೈಟ್ನ ಕಳ್ಕೊಂಡ್ಬಿಟ್ಟು ಲ್ಯಾಂಡಿಂಗ್ ಕಡೆ ಹೋಗ್ತಾ ಇದೆ. ಫ್ರಂಟ್ ಗೇರ್ ಓಪನ್ ಆಗಿಲ್ಲ. ವಿತಿನ್ ಎ ಸೆಕೆಂಡಲ್ಲಿ ಫ್ಲೈಟ್ ನೆಲಕ್ಕೆ ಅಪ್ಪಳಿಸಿ ಕ್ರ್ಯಾಶ್ ಆಗಿಬಿಡುತ್ತೆ. ಇದರಲ್ಲಿ ಸುಮಾರು 318 ಪೀಪಲ್ ಜರ್ನಿ ಮಾಡ್ತಾ ಇರ್ತಾರೆ, ಇನ್ಕ್ಲೂಡಿಂಗ್ ಪೈಲಟ್ಸ್ ಆ್ಯಂಡ್ ಕ್ರೂ ಮೆಂಬರ್ಸ್. ಆಸ್ ಪರ್ ನಾನು ಓದಿರೋ ಪ್ರಕಾರ 15+ ಮೆಂಬರ್ಸ್ ಮಾತ್ರ ಸೇವ್ ಆಗ್ತಾರೆ. ಇನ್ನು ದೇವ್ರ ದಯದಿಂದ ಅವರು ಪಾರಾಗ್ತಾರೆ. ಇದಾದ್ಮೇಲೆ ಆ ಏರ್ಲೈನ್ಸಿಗೆ ತುಂಬಾ ಲಾಸ್ ಆಗುತ್ತೆ ಮತ್ತೆ ರೆಪ್ಯುಟೇಷನ್ ಹಾಳಾಗುತ್ತೆ. ಸುಮಾರು ದಿನಗಳಾದ್ಮೇಲೆ ಆ ಫ್ಲೈಟ್ನ ಪಾರ್ಟ್ಸ್ಗಳನ್ನ ರಿಕವರಿ ಮಾಡಿಕೊಂಡು ಅವರು ತಮ್ಮದೇ ಆದಂಥ ಡಿಫ್ರೆಂಟ್ ಫ್ಲೈಟ್ಸ್ಗೆ ಯಾವ್ದಾದ್ರು ಪಾರ್ಟ್ಸ್ ಡ್ಯಾಮೇಜ್ ಆಗಿದ್ರೆ ಆ ಪಾರ್ಟ್ಸ್ನ ರೀಪ್ಲೇಸ್ ಮಾಡ್ತಾರೆ. ಇದಾಗಿ ಸುಮಾರು ದಿನಗಳಾದ್ಮೇಲೆ ಕೆಲವೊಂದಿಷ್ಟು ಪ್ಯಾಸೆಂಜರ್ಸ್ ಗಳಿಂದ ಅವ್ರಿಗೆ ಕಂಪ್ಲೇಂಟ್ ಬರಕ್ ಶುರು ಆಗುತ್ತೆ. ಏನಂದ್ರೆ ಒಬ್ಬ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅವ್ರ ಪಕ್ಕದ ಸೀಟಲ್ಲಿ ಖಾಲಿ ಇದೆ, ಬಟ್ ಅವ್ರು ಯಾರೋ ಒಬ್ರು ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅದನ್ನ ದೂರದಿಂದ ಏರ್ ಹಾಸ್ಟೆಸ್ ನೋಡ್ತಾರೆ, ಬಂದ್ ಕೇಳ್ತಾರೆ, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಂತ. ಇಲ್ಲ, ನಮ್ಮ ಜೊತೆ ಪಕ್ಕದಲ್ಲಿ ಕೂತ್ಕೊಂಡಿದ್ದಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಇಲ್ಲಿ ಯಾರು ಇಲ್ವಲ್ಲ ಅಂತ ಹೇಳ್ತಾರೆ. ಅವ್ರು ಸಡನ್ ಶಾಕು, ಯಾರು ಇಲ್ಲ ಮತ್ತೆ ಯಾರ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಅಂತ. ಇದು ಒಬ್ಬರು ಪ್ಯಾಸೆಂಜರ್ಸ್ಗೆ ಮಾತ್ರ ಆಗಲ್ಲ, ಸುಮಾರು ಪ್ಯಾಸೆಂಜರ್ಸ್ಗೆ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಷ್ಟೇ ಯಾಕೆ ಅದೇ ಫ್ಲೈಟ್ನ ಏರ್ಲೈನಲ್ಲಿ ರನ್ ಆಗ್ತಾ ಒಂದು ಫ್ಲೈಟ್ನ ಏರ್ ಹಾಸ್ಟೆಸ್ಗೂ ಅದೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದಿನ ಏರ್ ಹಾಸ್ಟೆಸ್ ಅವರು ಪ್ಯಾಸೆಂಜರ್ಸ್ಗೆ ಸರ್ವ್ ಮಾಡ್ತಾ ಇರ್ತಾರೆ. ಸರ್ವ್ ಮಾಡ್ತಾ ಇದ್ದಾಗ ಅದೇ ಫ್ಲೈಟಲ್ಲಿ ಪೈಲಟ್ ಆದಂಥ ಒಬ್ಬರು ಪೈಲಟು ಪ್ಯಾಸೆಂಜರ್ ಕೂತ್ಕೊಳ್ಳೋ ಸೀಟಲ್ಲಿ ಕೂತ್ಕೊಂಡು ಫುಡ್ನ ಆರ್ಡರ್ ಮಾಡ್ತಾ ಇದ್ದಾರೆ ಅವ್ರಿಗೆ, ನನಗೆ ಈ ಫುಡ್ನ ತಂದು ಕೊಡಿ ಅಂತ. ಅದನ್ನ ನೋಡಿದ ತಕ್ಷಣ ಅವರು ಫುಲ್ ಶಾಕ್ ಆಗುತ್ತೆ. ಪೈಲಟ್ ಇಲ್ಲ ಕೂತ್ಕೊಂಡಿದ್ದಾರೆ ಫ್ಲೈಟ್ನ ರನ್ ಮಾಡೋದು ಬಿಟ್ಟು ಅಂತ. ಕಾಕ್ಪಿಟಲ್ಲಿ ಹೋಗಿ ಚೆಕ್ ಮಾಡ್ತಾರೆ, ಪೈಲಟ್ ಅಲ್ಲೇ ಇದ್ದಾರೆ. ನೆಕ್ಸ್ಟ್ ಬಂದು ಪ್ಯಾಸೆಂಜರ್ ಸೀಟಲ್ಲಿ ಚೆಕ್ ಮಾಡ್ತಾರೆ, ಆ ಪೈಲಟ್ ಇಲ್ಲ. ಇದೇ ರೀತಿ ಆಗ್ತಾ ಹೋಗುತ್ತೆ. ಸುಮಾರು ಕಂಪ್ಲೇಂಟ್ಸ್ ಬರುತ್ತೆ ಏರ್ಲೈನ್ಸಿಗೆ. ಸುಮಾರು ಜನ ಆ ಫ್ಲೈಟ್ಗೆ ಹೋಗೋದೇನೇ ಇಲ್ಲ. ಎಷ್ಟೋ ಸಾರಿ ಆ ಫ್ಲೈಟು ಖಾಲಿ ರನ್ ಆಗ್ತಾ ಇರುತ್ತೆ. ಇದರಿಂದ ತುಂಬಾ ಲಾಸಸ್ನ ಅನುಭವಿಸ್ತಾ ಇರೋಂಥ ಫ್ಲೈಟ್ ಕಂಪ್ನಿ ತಮ್ಮ ಮಾರ್ಕೆಟಿಂಗ್ ಸ್ಕಿಲ್ ಡಿಸ್ಕೌಂಟ್ಸ್ ಎಲ್ಲ ನೀಡಿ ಮತ್ತೆ ಪ್ಯಾಸೆಂಜರ್ಸ್ನ ಕರ್ಕೊಂಡ್ಬರೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಒಂದು ದಿನ ಫ್ಲೈಟ್ ನಂಬರ್ 301 ತನ್ನ ರೆಗ್ಯುಲರ್ ಚೆಕಪ್ಸ್ನ ಮುಗಿಸ್ಕೊಳ್ಳುತ್ತೆ. ಅದಕ್ಕೆ ಟೆಕ್ನಿಕಲ್ ಟೀಮಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ, ಟೇಕ್ ಆಫ್ ಮಾಡ್ಬೋದು ಅಂತ. ಪ್ಯಾಸೆಂಜರ್ಸ್ನೆಲ್ಲ ಬೋರ್ಡಿಂಗ್ ಮಾಡ್ಕೊಂಡು ಟೇಕ್ ಆಫ್ ಮಾಡ್ತಾರೆ. ಆರಾಮಾಗಿ ಹೋಗ್ತಾ ಇರುತ್ತೆ, ಕಾಮಾಗಿ ಕೂತ್ಕೊಂಡಿದ್ದಾರೆ ಪ್ಯಾಸೆಂಜರ್ಸ್ ಎಲ್ಲ. ಏರ್ ಹಾಸ್ಟೆಸ್ ಅವರಿಗೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಅಲ್ಲೇ ಇದ್ದಂಥ ಕ್ರೂ ಮೆಂಬರ್ಸು ಈ ಎಲ್ಲ ಪ್ಯಾಸೆಂಜರ್ಸ್ಗೂ ಫುಡ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫುಡ್ ಪ್ರಿಪೇರ್ ಮಾಡ್ತಾ ಆ ಫುಡ್ನ ತಗೊಂಡು ಓವನಲ್ಲಿ ಇಡಕ್ಕೆ ಹೋಗ್ತಾರೆ. ಓವನ್ ಹತ್ರ ಹೋಗಿ ಅದ್ರ ಡೋರ್ನ ಓಪನ್ ಮಾಡ್ತಾರೆ. ಬಟ್ ಹಿಂದ್ಗಡೆ ಯಾರು ನಿಂತಿರೋ ಥರ
ಆ ರಿಫ್ಲೆಕ್ಷನ್ ಆ ಓನಲ್ಲಿ ಬಿದ್ದಿರುತ್ತೆ. ಯಾರು ನಿಂತಿದ್ದಾರೆ ಹಿಂದೆ ಅಂತ ತಿರುಗಿ ನೋಡ್ತಾರೆ, ಬಟ್ ಯಾರೂ ಇರಲ್ಲ. ಏನು ಭ್ರಮೇನ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಇಡಕ್ ಹೋಗ್ತಾರೆ, ಮತ್ತೆ ರಿಫ್ಲೆಕ್ಷನ್ ಇದೆ. ಅಟ್ ದ ಸೇಮ್ ಟೈಮ್ ಅವ್ರ ಕಿವಿಯಲ್ಲಿ ಬಂದ್ಬಿಟ್ಟು ಒಬ್ರು ಹೇಳ್ತಾರೆ, ಈ ಫ್ಲೈಟು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹತ್ಕೊಳುತ್ತೆ ಅಂತ. ಇದರಿಂದ ಫುಲ್ ಶಾಕ್ ಆಗ್ತಾಳೆ. ಆ ಪ್ಲೇಟ್ನ ಅಲ್ಲೇ ಬಿಸಾಕ್ಬಿಟ್ಟು ಕೇಳಿಸ್ಬಿಡ್ತಾರೆ. ಈ ಕೇಚಿಸ್ ಸೌಂಡ್ ಕೇಳಿ ಅಲ್ಲೇ ಇದ್ದಂತ ಪ್ಯಾಸೆಂಜರ್ಸು, ಕ್ರೂ ಮೆಂಬರ್ಸ್ ಬಂದು ಕೇಳ್ತಾರೆ ಏನಾಯ್ತು ಅಂತ. ನನಗಿಲ್ಲಿ ಅನ್ಯೂಶುವಲ್ ಇನ್ಸಿಡೆಂಟು ಇದೆ, ಕಿವಿಯಲ್ಲಿ ಯಾರೋ ಬಂದು ಏನೋ ಮಾತಾಡಿದ್ದಾಗೆ ಅನಿಸ್ತಾ ಇದೆ ಅಂತೇಳಿ ಒಬ್ಬೊಬ್ಬರಾಗಿ ಚೆಕ್ ಮಾಡ್ತಾರೆ. ಪ್ಯಾಸೆಂಜರ್ಸು ಚೆಕ್ ಮಾಡ್ತಾರೆ, ಕ್ರೂ ಮೆಂಬರ್ಸು ಚೆಕ್ ಮಾಡ್ತಾರೆ. ಅವ್ರಿಗೂ ಸೇಮ್ ಅನ್ಸುತ್ತೆ. ಈ ವಿಚಾರನ ತಗೊಂಡೋಗಿ ಇವರು ಫ್ಲೈಟ್ ಇಂಜಿನಿಯರ್ಗೆ ಹೇಳ್ತಾರೆ. ಆಗ ಫ್ಲೈಟ್ ಇಂಜಿನಿಯರ್, ಇದೆಲ್ಲ ಕಾಮಿಡಿ ಮಾಡ್ತಾ ಇದ್ದಾರೆ ನೀವು ಅಂತೇಳಿ ಅವರು ಅಲ್ಲಿಂದಾನೆ ಅನ್ಕೊಂಡ್ ಬರ್ತಾರೆ. ಬಂದ್ಬಿಟ್ಟು ಸೇಮ್ ಡೋರ್ನ ಓಪನ್ ಮಾಡ್ತಾರೆ. ಅವ್ರಿಗೆ ಸೇಮ್ ರಿಫ್ಲೆಕ್ಷನ್ ಕಾಣುತ್ತೆ, ಅವ್ರಿಗೆ ಮುಖ ಕ್ಲಿಯರ್ ಆಗಿ ಕಾಣುತ್ತೆ. ಅಟ್ ದ ಸೇಮ್ ಟೈಮ್ ಕಿವಿಯಲ್ಲಿ ಬಂದು ಹೇಳ್ತಾರೆ, ಈ ಫ್ಲೈಟು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಅಂತ. ಇದನ್ನ ಕೇಳಿ ಅವ್ರಿಗೆ ಮೈ ಜುಮ್ ಅಂದ್ಬಿಡುತ್ತೆ. ಇದನ್ನ ನೋಡಿದ ತಕ್ಷಣ ಅವ್ರು ಹೇಳ್ತಾರೆ, ಇದು ಬೇರೆ ಯಾರೋ ಅಲ್ಲ, ನನ್ನ ಫ್ರೆಂಡ್ ಡೊನಾಲ್ಡ್ ರೆಪೋ ಅಂತ. ಡೊನಾಲ್ಡ್ ರೆಪೋ ಬಂದ್ಬಿಟ್ಟು ಫ್ಲೈಟ್ ಕ್ರ್ಯಾಶ್ ಆಗಿರುತ್ತಲ್ಲ 401, ಅದರ ಟೆಕ್ನಿಕಲ್ ಇಂಜಿನಿಯರ್ ಆಗಿರ್ತಾರೆ. ಇದಾದ ಕೆಲವೇ ಮೂಮೆಂಟಲ್ಲೇ ಆ ಫ್ಲೈಟ್ನ ಇಂಜಿನಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಪೈಲಟಿಗೆ ರೆಡ್ ಸಿಗ್ನಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಎಲ್ಲ ಪ್ಯಾಸೆಂಜರ್ಸ್ ಎದ್ರಿಕೊಂಡು ಕೇರ್ಸೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆಗ ಇಂಜಿನಿಯರ್ ಬಂದ್ಬಿಟ್ಟು ಪೈಲಟ್ ಹತ್ರ ಹೋಗ್ತಾರೆ, ಏನಾಗ್ತಿದೆ ಅಂತ ಕೇಳ್ತಾರೆ. ಏನಾದರೂ ರಿಟ್ರೀವ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಆಗ ಪೈಲಟ್ ಹೇಳ್ತಾನೆ, ನಾವೇನಾದರೂ ಇನ್ನೂ ಸ್ವಲ್ಪ ಏನಾದರೂ ಎಫರ್ಟ್ ಹಾಕಿ ಇಂಜಿನಿಗೆ ಪ್ರೆಷರ್ ಕೊಟ್ಟರೆ ಇಂಜಿನಲ್ಲಿ ಫೈರ್ ಹತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಅವರು ಎಕ್ಸ್ಪೀರಿಯನ್ಸ್ನ ಟ್ರೈ ಮಾಡಿ ಒಂದು ಕೂದಲೇ ಅಂತರಲ್ಲಿ ರಿಟ್ರೀವ್ ಮಾಡಿ ಫ್ಲೈಟ್ನ ಲ್ಯಾಂಡ್ ಮಾಡ್ತಾರೆ. ಸುಮಾರು ಜನ ಸೇವ್ ಆಗ್ತಾರೆ. ನೆಕ್ಸ್ಟ್ ಡೇ ಈ ನ್ಯೂಸ್ ಬಂದ್ಬಿಟ್ಟು ಎಲ್ಲ ಆರ್ಟಿಕಲ್ಸಲ್ಲಿ ಪಬ್ಲಿಷ್ ಆಗುತ್ತೆ, ಎಲ್ಲ ನ್ಯೂಸ್ ಪೇಪರ್ಸಲ್ಲೂ ಬರುತ್ತೆ. ಈ ಇನ್ಸಿಡೆಂಟ್ ಆದಮೇಲೆ ಆ ಏರ್ಲೈನ್ಸ್ ಅವರು ಯಾವ್ದಾದ್ರು ಪಾರ್ಟ್ಸ್ನ ಬಿಲ್ಡ್ ಮಾಡಿರ್ತಾರೋ ಅವ್ರ ಫ್ಲೈಟ್ಸಲ್ಲಿ ಅದನ್ನೆಲ್ಲ ರಿವ್ಯೂ ಮಾಡಿಸ್ತಾರೆ. ಆಮೇಲೆ ಈ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಕಡಿಮೆ ಆಗ್ಬಿಡುತ್ತೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ಬೇಕಾದ್ರೆ ಇದನ್ನ ಗೂಗಲ್ ಸರ್ಚ್ ಮಾಡಿ ಸುಮಾರು ಆರ್ಟಿಕಲ್ ಸಿಗುತ್ತೆ, ಸುಮಾರು ನ್ಯೂಸ್ಗಳು ಸಿಗುತ್ತೆ ಇದ್ರ ರಿಲೇಟೆಡ್. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೂ ಇದೇ ರೀತಿ ನಿಮ್ಗೆ ಏನಾದರೂ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ನಿಮ್ಮ ಕತೆ ನಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ಸ್ಟೋರಿಯಲ್ಲಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ರಿಯಲ್ ಸ್ಟೋರಿ ಒಂದಿಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಸಿ ಯು.